ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತು ಪತ್ರಕರ್ತರಿಗೂ ಎಲ್ಲರಿಗೂ ನಮಸ್ಕಾರ. ಸೊ ಆ್ಯಕ್ಚುಲಾಗಿ ಇಲ್ಲಿ ವಿನಯ್ ಅವ್ರು ಬರಬೇಕಿತ್ತು, ಸ್ವಲ್ಪ ಅವ್ರಿಗೇನೋ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಅವ್ರು ಬರೋಕ್ಕಾಗಿಲ್ಲ. ಆಮೇಲೆ ನಮಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿರೋರು ಬಂದು ಯತೀಶ್ ಸರು, ಪರ್ಪಲ್ ಆರೋ ಎಂಟರ್ಟೈನರ್ಸ್ ಅವರು ನಮ್ಮ ಡಿಸ್ಟ್ರಿಬ್ಯೂಟ್ರು, ಅವರು ಬರಬೇಕಿತ್ತು. ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಅಂತ ಅವರು ಬಂದಿಲ್ಲ. ಸೊ ಈ KTM ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಫುಲ್ ಮೀಲ್ಸ್ ಅಂತ ಹೇಳಬೇಕು. ಯಾಕಂದರೆ ಎಲ್ಲ ಥರದ ಎಂಟರ್ಟೈನ್ಮೆಂಟಿಂದ ಹಿಡಿದು ಎಮೋಷ್ನಲಿಂದ ಹಿಡಿದು ಎಲ್ಲ ಥರದ್ದು ಏನು ಕಂಟೆಂಟ್ಸ್ಗಳಿದೆ ಸಿನಿಮಾಲಿ. ಆಮೇಲೆ ಮೇಯ್ನ್ ಏನಂದರೆ ಈ ಸಿನಿಮಾಗೆ ಬೇಕಾಗಿರೋಂಥ ಆರ್ಟಿಸ್ಟ್ ಸಪೋರ್ಟ್ ಏನು ಬೇಕು, ಪ್ರತಿಯೊಬ್ಬರೂ ಅಷ್ಟು ಹೈಲೈಟ್ ಆಗಿ ಅಷ್ಟು ಏನೋ ಪರ್ಫಾರ್ಮೆನ್ಸ್ ಸ್ಕೋಪ್ ಇರೋಂಥ ಜಾಗ ಇರೋಂಥ ಕ್ಯಾರೆಕ್ಟರ್ಗಳದು, ಅದಕ್ಕೆ ಸೂಟಬಲ್ ಆಗಿರುವಂಥ ಇವ್ರು ಸಿಕ್ಕರು ನಮಗೆ ಆರ್ಟಿಸ್ಟ್ಗಳು. ಯಾರೊಬ್ರು ಎಲ್ಲೋ ಒಂಚೂರು ಪಾತ್ರ ನಮ್ದು ಕಮ್ಮಿ ಅನ್ನೋ ಹೇಳೋ ಥರ ಇಲ್ಲ, ಎಲ್ಲರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಸೊ ಎಲ್ಲರ ಸಪೋರ್ಟ್ ಅಂತ ಹೇಳಬೇಕು. ಆಮೇಲೆ ಮೇಯ್ನ್ ನಮ್ಮ ಡೈರೆಕ್ಟ್ರು ಇದಕ್ಕೆ ಎಷ್ಟು ಶ್ರಮ ಪಟ್ಟಿದ್ರೆ ಅಂತ ನಮ್ಮ ಟೀಮವ್ರಿಗೆ ಗೊತ್ತದೋ. ಇದಕ್ಕೆ ಸಪೋರ್ಟಿವ್ ಆಗಿದ್ದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರನ್ನೂ ನೆನೆಸ್ಕೋಬೇಕು ಈ ಟೈಮಲ್ಲಿ. ಯಾಕಂದರೆ ಮ್ಯೂಸಿಕಲ್ ಸಿನಿಮಾ ಇದೆ ಆ್ಯಕ್ಚುಲಾಗಿ. ಯಾರೇ ನೋಡಿದ್ರು ಕೊನೆಯಲ್ಲಿ ಹೇಳೋದು ಅದ್ಭುತವಾದ BGM ಇದೆ, ಅದ್ಭುತವಾದ ಏನು ಸ್ಕ್ರೀನ್ ಪ್ಲೇ ಇದೆ, ಸಾಂಗ್ಸ್ ಇದೆ, ಆಮೇಲೆ ಡೈಲಾಗ್ಸು ತುಂಬ ಚೆನ್ನಾಗೆಲ್ಲ ಬರೆದಿರೋ ನಮ್ಮ ಟೀಮ್ ಅವರು. ಸೊ ಹೋಲ್ ಪ್ಯಾಕೇಜ್ ಏನು ಹೇಳಬೇಕು ಅಂದರೆ ಎಲ್ಲರೂ ಸೇರಿದಾಗ ಈ ಥರ ಒಂದು ಒಳ್ಳೆ ಔಟ್ಪುಟ್ ಪ್ರಾಡಕ್ಟ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಅಷ್ಟು ಪಾಲಿಷ್ ಮಾಡಿದ್ದಾರೆ ಡೈರೆಕ್ಟ್ರು ಕೂತ್ಕೊಂಡು, ಇದು ಏನೋ ರೀವರ್ಕ್ ಮಾಡಿ 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 ಇವತ್ತು 14ನೇ ತಾರೀಕು ನೀವೆಲ್ಲ ಪರ್ದೆ ಮೇಲೆ ನೋಡ್ಬೇಕಾದ್ರೆ ಅಷ್ಟು ಫೈನ್ ಪಾಲಿಷ್ಡ್ ಪ್ರಾಡಕ್ಟ್ ಅದು. ಸೊ ಎಲ್ಲೋ ಒಂಚೂರು ಎಲ್ಲೂ ಲ್ಯಾಗ್ ಆಗೋದಾಗಲಿ ಅಥವಾ ಇನ್ನೊಂದೇನೋ ಸಮಸ್ಯೆ ಏನೋ ಒಂದು ಆ ಥರ ಏನು ಸಮಸ್ಯೆಗಳು ಇಲ್ಲದೆ ನೀಟಾಗಿ ಬಂದಿದೆ ಸಿನಿಮಾ. ಆಮೇಲೆ ನಮ್ಮ ಮೇಜರ್ ಸಪೋರ್ಟ್ ಅಂದರೆ ನಮ್ಮ ಆರ್ಟಿಸ್ಟ್ ದೀಕ್ಷಿತ್ ಅವ್ರು ಇರಲಿಲ್ಲ ಅಂದಿದ್ರೆ ನಿಜವಾಗ್ಲೂ ಈ ಸಿನಿಮಾ ಯಾವ ಥರ ಹಿಂಗಾಗುತ್ತೋ ಇಲ್ವೋ ಅಂತ ನನಗಂತೂ ಡೌಟೇ. ಯಾರಾದರೂ ಹೋಗ್ಬಿಟ್ಟು ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗ್ಬಿಟ್ಟು ಮಲ್ಕೊಳ್ಳಿ, ಆಮೇಲೆ ಇಲ್ಲಿ ಹೋಗ್ಬಿಟ್ಟು ಇದು ಮಾಡಿ ಅಂತಂದರೆ 2 ಸತಿ 10 ಸತಿ ಯೋಚನೆ ಮಾಡ್ತಾರೆ. ಬೇರೆ ಯಾರೇ ಆರ್ಟಿಸ್ಟ್ ಆದ್ರೂ ಸರ್ ಹೆಂಗ್ ಸರ್ ಮಾಡೋಣ, ಹೆಂಗ್ ಮಾಡೋಣ ಅಂತ ಒಂದು ಮಾತು ಏನು ಕೇಳಿದಲೆ ಏನು ಹೇಳ್ದಲೆ, ಹೌದಾ ಸರ್ ಇಲ್ಲ ರೆಡಿ ಆಯ್ತು ಮಾಡೋಣ ಸರ್, ಒಂದು 10 kg ಕಮ್ಮಿ ಆಗಬೇಕು ಅಂತಂದ್ವಿ, 10 kgನ ಸರಿ ಸರ್ ಆಯ್ತು 3 ತಿಂಗಳಲ್ಲಿ ಮಾಡ್ಬಿಡ್ತೀವಿ, ಅದನ್ನ ರೆಡಿ ಆಗ್ತೀವಿ. ಅಷ್ಟು ಸಪೋರ್ಟ್ ಯಾರು ಆರ್ಟಿಸ್ಟ್ ಕೊಟ್ಬಿಟ್ರೆ ಫಿಲಮ್ ಮೇಕರ್ಸ್ಗೆ ಒಬ್ಬ ಡೈರೆಕ್ಟರ್ಗೆ ಅದೊಂಥರ ಏನಂದ್ರೆ ಮೋಟಿವೇಶನ್. ಇವರೇ ಅಷ್ಟು ಮಾಡ್ತಿರಲ್ಲ, ನಾವು ಇನ್ನೂ ಮಾಡೋಣ, ಏನೋ ಮಾಡ್ಬೇಕು, ಇನ್ನೂ ತೋರಿಸ್ಬೇಕು. ಅವ್ರ ಜೊತೆ ಅವ್ರ ಸಪೋರ್ಟ್ ಹಂಗೆ ಸಿಕ್ಬಿಟ್ರೆ ನಮಗೆ ಈ ತರ ಸಿನಿಮಾ ಬರುತ್ತೆ. ಖಂಡಿತವಾಗ್ಲೂ ಆರ್ಟಿಸ್ಟ್ಗಳ ಸಪೋರ್ಟ್ ಇಲ್ಲ ಅಂದ್ರೆ ಈ ಸಿನಿಮಾ ಈ ತರ ಬರ್ತಾ ಇರಲಿಲ್ಲ. ಪ್ರತಿಯೊಬ್ಬರದು ಪಾತ್ರಗಳು ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕಾದ್ರೆ ದೇವ್ ಅವರು ಅದು ಹಿಂಗ್ ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ, ಅಷ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಸಿನಿಮಾ ಸೆಕೆಂಡ್ ಹಾಫ್ ಅಲ್ಲಿ ಟ್ವಿಸ್ಟ್ ತೊಗೊಳ್ಳೋಂಥ ಕ್ಯಾರೆಕ್ಟರ್ ಅದು. ಆಮೇಲೆ ನಮ್ಮ ಸಂತುನ ಎಲ್ಲರೂ ನಗ್ಸೋದು ಕಾಮಿಡಿ ಅದೇ ಒಂದು ಪರ್ಸೆಪ್ಷನ್ ಅಲ್ಲಿ ಎಲ್ಲರೂ ನೋಡಿದ್ದಾರೆ. ಬಟ್ ಸಂತು ಫಸ್ಟ್ ಹಾಫ್ ಅಲ್ಲಿ ಒಂದು ಜಾನರ್ ಅಲ್ಲಿ ಪ್ಲೇ ಆಗ್ತಾ ಇರ್ತಾರೆ, ಸೆಕೆಂಡ್ ಹಾಫ್ಗೆ ಬೇರೆ ಒಂದು ಚೇಂಜ್ ಓವರ್ ಇದೆ ಸಿನಿಮಾಲಿ. ಸೊ ಆಮೇಲೆ ಅಭಿಷೇಕ್ ಇಸ್ ಅ ಎಮೋಷನಲ್ ಟ್ವಿಸ್ಟ್ ಆಫ್ ದ ಸಿನಿಮಾ. ಅವರ ಪಾತ್ರ ಅಷ್ಟು ಸ್ಟ್ರಾಂಗ್ ಆಗಿದೆ. ಇನ್ನು ಇಬ್ರು ಹೀರೋಯಿನ್ ಆಗ್ಲೇ ನೋಡಿದ್ರೆ ಟ್ರೈಲರ್ ಅಲ್ಲಿ, ಅವ್ರ ಪರ್ಫಾರ್ಮೆನ್ಸ್ ಅಂತೂ ಔಟ್ಸ್ಟ್ಯಾಂಡಿಂಗ್. ಯಾರೊಬ್ರು ಪ್ರಿಪರೇಷನ್ ಇಲ್ಲದೆ ಏನು ಇದು ಮಾಡ್ದಲೇ ಬಂದಿರೋರಲ್ಲ, ಎಲ್ಲ ಟ್ರೈನ್ಡ್ ಆಕ್ಟರ್ಸ್ಗಳೇ ಇದ್ದಾರೆ. ಸೊ ನಾವು ಮುಂಚೆ ತರ ಏನು ಅನ್ಪ್ಲಾನ್ಡ್ ಆಗಿ ಏನು ಮಾಡಿಲ್ಲ, ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ಸಿನಿಮಾ ಮೂಡ್ ಬಂದಿದೆ. ಎಲ್ಲ ಪ್ಲಾನಿಂಗ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ದಯಮಾಡಿ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು, ಒಂದು ಒಳ್ಳೆ ಪ್ರಯತ್ನ ಮಾಡಿದೀವಿ, ಅದನ್ನ ದಯವಿಟ್ಟು ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ, ಪುಷ್ ಮಾಡಿ, ಒಳ್ಳೆ ಒಂದು ಟೀಮ್ ಗೆಲ್ಲೋದಕ್ಕೆ ಒಂದು ಸಹಾಯ ಮಾಡಿಕೊಡಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಥ್ಯಾಂಕ್ ಯು.